ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ನಾನು ಇವತ್ತೊಂದು ಹೆವಿ ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಈ ಡಿಸೈನ್ ಬಂದು 3 ಸ್ಟೆಪ್ಪಲ್ಲಿ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಹಾಕೋಕ್ಕೆ ಅಂದರೆ ಬೇಸ್ ಲೈನ್ ಹಾಕೋಕ್ಕೆ ನಾನು ಬೇಬಿ ಪಿಂಕ್ ಕಲರ್ದು 6 ಎಳೆ ದಾರನ ಗಂಟು ಇಟ್ಕೊಂಡಿದ್ದೀನಿ. ಅದನ್ನ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಇಲ್ಲ ನೀವು ಈ ರೀತಿ ಲಾಕ್ ಮಾಡ್ಕೊಳ್ಳಿಲ್ಲ ಅಂದರೆ ನಾರ್ಮಲಾಗಿ ಥ್ರೆಡ್ನ ಎಳ್ಕೊಂಡು ನಾವು ನಾರ್ಮಲ್ ಗಂಟು ಹಾಕ್ತೀವಲ್ಲ ಆ ರೀತಿ ಕೂಡ ಲಾಕ್ ಮಾಡ್ಕೋಬೋದು. ಸೊ 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿ 5 ಚೈನ್ಸ್ ಹಾಕೋಣ. 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ ಮೇಲೆ ಮತ್ತೆ 5 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ಸ್ಟಾರ್ಟಿಂಗ್ ಅಷ್ಟೇ ನಾನು 2 ಸರ್ತಿ 5 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಮತ್ತೆ 5 ಚೈನ್ ಹಾಕ್ಕೊಳ್ಳಿ. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಸ್ಟ್ರೇಟಾಗಿ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡಿ. ಫಸ್ಟ್ 2 ಲಾಕ್ಸು, ಅದಾದಮೇಲೆ 2 ಟೈಮ್ಸ್ 5 ಚೈನು ಸ್ಟ್ರೇಟಾಗಿ ಎಲ್ಲೆಲ್ಲಿಗೆ ಬರುತ್ತೆ ಅಲ್ಲೆಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 3 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಅದಾದಮೇಲೆ ಈಗ 6 ಚೈನ್ ಹಾಕೋಣ. 4, 5, 6 ಚೈನ್ ಹಾಕಿ ಅದನ್ನ ಸ್ಟ್ರೇಟಾಗಿ ಇಟ್ಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ, ಅದಕ್ಕಿಂತ ಒಂದು ಸ್ವಲ್ಪ ಒಳಗಡೆ ನಮಗೆ ಇದು ಯು ಶೇಪ್ ಬರಬೇಕು, ಆ ರೀತಿ ಲಾಕ್ ಮಾಡ್ಕೋಬೇಕು ಸೀರೆಗೆ. ಸೊ ನಾವು ಆ ರೀತಿ ಲಾಕ್ ಮಾಡ್ಕೊಂಡಿದ್ದು ಯು ಶೇಪ್ ಬರುತ್ತೆ. ಸೊ ಇಲ್ಲಿ ಆರ್ಚ್ ಬರುತ್ತೆ, ಅದಕ್ಕೋಸ್ಕರ ಈ ರೀತಿ ಯು ಶೇಪು ಲಾಕ್ ಮಾಡ್ಕೋತಾ ಇದ್ದೀವಿ. ಸ್ಟಾರ್ಟಿಂಗ್ 2 ಲಾಕ್ಸು 5 ಚೈನ್ 3 ಚೈನ್ 6 ಚೈನ್, ಈ 6 ಚೈನ್ನ ಯು ಶೇಪ್ ಬರೋ ರೀತಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಈಗ 6 ಚೈನ್ ಹಾಕಬೇಕು. ಸೊ ಇಲ್ಲಿ 4 ಸ್ಟೆಪ್ಪಲ್ಲಿ ಬರೋದನ್ನು ನಾನು 3 ಸ್ಟೆಪ್ಪಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ಮತ್ತೆ 6 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಎತ್ತಬೇಕು. ಮೇಲೆ ಎತ್ತಿ ಈ ಸೈಡ್ ಏನು ನಮ್ಮದು 6 ಚೈನ್ದು ಲಾಕ್ ಇದೆ ಅಲ್ಲ, ಈ ಕಡೆ 3 ಚೈನ್ ಹಾಕಿದ್ಮೇಲೆ ಲಾಕ್ ಮಾಡ್ತೀವಲ್ಲ ಅಲ್ಲಿ ನೀಡಲ್ ಹಾಕಿ ಈ ದಾರನ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ಕಂಟಿನ್ಯೂ ದಾರನ ಥ್ರೆಡ್ಡಲ್ಲಿ ತೆಗೆದು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಆದರೂ ಮಾಡ್ಕೊಳ್ಳಿ, ಇಲ್ಲ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಕೂಡ ಮಾಡ್ಕೋಬೋದು. ಸೊ ಇದಾದಮೇಲೆ ಮತ್ತೆ 3 ಚೈನ್ ಹಾಕಬೇಕು, ಮತ್ತು ಸ್ವಲ್ಪ ದಾರ ಮೇಲೆ ಎತ್ತಬೇಕು. ಇಲ್ಲಿ ಈ 5 ಚೈನ್ ಆದಮೇಲೆ ಲಾಕ್ ಮಾಡಿ 3 ಚೈನ್ ಹಾಕಿರ್ತೀವಲ್ಲ ಆ ಲಾಕಿಗೆ ಹೋಗಿ ದಾರ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ಸೊ ನಾವಿಲ್ಲಿ 2 ಸ್ಟೆಪ್ ಹಾಕೋದನ್ನು ಒಂದೇ ಸ್ಟೆಪ್ಪಲ್ಲಿ ಹಾಕಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಈ ರೀತಿ ಒಂದು ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 2 6 ಚೈನ್ ಇದ್ದಾವಲ್ಲ ಆ 2 6 ಚೈನ್ ಕೆಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರನ ಒಂದು ಸತಿ ತೆಗಿಬೇಕು ಮತ್ತು 2 ದಾರನ ಒಂದು ಸತಿ ತೆಗಿಬೇಕು. ಇಲ್ಲಿ ಡಬಲ್ ಕ್ರೋಶಾ ಕಂಬ ಆಗುತ್ತೆ. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ. ಸೊ ಹೀಗೆ ಇಲ್ಲಿ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. ಎಷ್ಟು ಮಾಡಬೇಕು ಅಂತ ಹೇಳ್ತೀನಿ. ಸೊ ಹೊಸಬ್ರು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ಹೊಸ ವಿಡಿಯೋಗಳನ್ನ ನೀವು ನೋಡ್ಬೋದು. ಸೊ ನಿಮಗಿದು ಡಿಸೈನ್ ಏನು ತುಂಬ ಟಫ್ ಇಲ್ಲ, ತುಂಬಾ ಈಸಿ ಇದೆ. ಸೊ ನೀವು ಒಂದು ಆರ್ಚ್ ಹಾಕುವಷ್ಟು ಗೊತ್ತಾದರೆ ಸಾಕು, ಅದಾದಮೇಲೆ ನೀವೇ ಈಸಿಯಾಗಿ ಹಾಕ್ತೀರ. ಸೊ ಇಲ್ಲಿ ಕಂಟಿನ್ಯೂ 14 ಡಬಲ್ ಕ್ರೋಶಾ ಕಂಬ ಮಾಡಿದ್ದೀನಿ. ಮಾಡಿದ್ಮೇಲೆ ಲಾಸ್ಟ್ ಒನ್ ಈ ಲಾಕ್ ಇರುತ್ತೆ ಅಲ್ಲ 6 ಚೈನ್ ಲಾಕ್, ಆ ಲಾಕಿಗೆ ಒಂದು ಕಂಬ ಮಾಡ್ಕೊಳ್ಳಿ. ಡಬಲ್ ಕ್ರೋಶಾ ಕಂಬ ಅಲ್ಲೊಂದು ಮಾಡ್ಕೊಳ್ಳಿ. ಮಾಡಿಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ನೋಡಿ ಆ ಡಿಸೈನು ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಒಂದು ಸತಿ ಲಾಕ್ ಮಾಡಿ. ಸೊ ನಿಮಗೆ ಈ ರೀತಿ ಆರ್ಚ್ ಬರುತ್ತೆ. ಈಗ ನೆಕ್ಸ್ಟು ನಾವು ಸ್ಟಾರ್ಟಿಂಗ್ ಅಷ್ಟೇ 5 ಚೈನ್ನ 2 ಟೈಮ್ಸ್ ಹಾಕಿರ್ತೀವಿ. ಸೊ ಈ ಒಂದು ಆರ್ಚ್ ಆದಮೇಲೆ 5 ಚೈನ್ನ 3 ಟೈಮ್ಸ್ ಹಾಕಬೇಕು. 5 ಚೈನ್ ಹಾಕಿ ಲಾಕ್ ಮಾಡಬೇಕು, ಮತ್ತು 5 ಚೈನ್ ಹಾಕಿ ಲಾಕ್ ಮಾಡಬೇಕು, ಮತ್ತು 5 ಚೈನ್ ಹಾಕಿ ಲಾಕ್ ಮಾಡಬೇಕು. 3 ಟೈಮ್ಸು ಬರುತ್ತೆ. ಸೊ ನೀವು ಎಲ್ಲ ಆರ್ಚ್ ಆದಮೇಲೂ 3 ಟೈಮ್ಸ್ 5 ಚೈನ್ ಬರುತ್ತೆ. ಸೊ ನೀವು ಸೀರೆ ಎಂಡಲ್ಲೂ ಕೂಡ 2 ಟೈಮ್ಸ್ ಬರೋ ರೀತಿ ಹಾಕ್ಕೊಳ್ಳಿ, ಅಂದರೆ ಡಿಸೈನ್ ಕರೆಕ್ಟಾಗಿರುತ್ತೆ. ಇಲ್ಲ ನೋಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಸೊ ಸ್ಟಾರ್ಟಿಂಗ್ 2 ಟೈಮ್ಸ್ 5 ಚೈನು, ಆರ್ಚ್ ಆದಮೇಲೆ ಮತ್ತು 3 ಟೈಮ್ಸು 5 ಚೈನು. ಸೊ ಈಗ 5 ಚೈನ್ 3 ಟೈಮ್ಸ್ ಆದಮೇಲೆ ಮತ್ತೆ 3 ಚೈನ್, ನಮಗೆ ಆರ್ಚಿಗೇನು ಬೇಕು 3 ಚೈನು ಮತ್ತು 6 ಚೈನು. ಸೊ ಅದಕ್ಕೋಸ್ಕರ ಫಸ್ಟು 3 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 6 ಚೈನ್ ಹಾಕಿ ಅದನ್ನ ಒಂದು ಸ್ವಲ್ಪ ಒಳಗಡೆ ಆ 6 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಅದಕ್ಕಿಂತ ಒಂದು ಸ್ವಲ್ಪ ಒಳಗಡೆ ಯು ಶೇಪ್ ಬರೋ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಈಗ ನೀವು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಕೂಡ ಈಗ ನಾನು ಹಾಕೋ ಸ್ಟೆಪ್ನ ಹಾಕ್ಬೋದು.
ಫ್ರಂಟ್ ಸೈಡಿಂದನೂ ಹಾಕ್ಬೋದು. ಸೊ ನಾನು ಫ್ರಂಟ್ ಸೈಡಿಂದ ಹಾಕಿದ್ದೀನಿ, ಯಾಕಂದರೆ ಅದು ಎರಡು ಓವರ್ಲ್ಯಾಪ್ ಆಗಿಬಿಡುತ್ತೆ, ಅಂದರೆ 6 ಚೈನ್ಸು ಎರಡೂ ಸೇರಿಬಿಡುತ್ತೆ. ಸೊ ನಿಮಗೆ ಡಬಲ್ ಕಾಣೋದಿಲ್ಲ, ಸೊ ಒಂದೇ ಕಾಣುತ್ತೆ ನಿಮಗೆ. ನೆಕ್ಸ್ಟು ಅಂದರೆ ಒಂದೇ ಸ್ಟೆಪ್ಪಲ್ಲಿ ಹಾಕಿದ ರೀತಿ ಕಾಣಿಸುತ್ತೆ. ನಾವು ಬ್ಯಾಕ್ ಸೈಡಿಂದ ಹಾಕಿದರೆ ಅಷ್ಟು ನೀಟಾಗಿ ಕಾಣಲ್ಲ. ಸೊ ಅದಕ್ಕೋಸ್ಕರ ನಾನು ಫ್ರಂಟ್ ಸೈಡಿಂದನೇ ಹಾಕಿದ್ದೀನಿ ಇದರಲ್ಲಿ. ಸೊ ನೀವು ಫ್ರಂಟ್ ಸೈಡಿಂದ ಹಾಕಿ ನೋಡಿ, ಬೇಕಂದರೆ ಒಂದು ಆರ್ಚು ಬ್ಯಾಕ್ ಸೈಡಿಂದ ಹಾಕಿ ನೋಡಿ. ಆಲ್ಮೋಸ್ಟ್ ನಿಮಗೆ ಫ್ರಂಟ್ ಸೈಡಿಂದ ಹಾಕಿದ ಲುಕ್ಕು ಚೆನ್ನಾಗಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು ಫ್ರಂಟ್ ಸೈಡಿಂದನೇ ಈ ರೀತಿ 6 ಚೈನು 3 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಇಲ್ಲಿ ಕಂಟಿನ್ಯೂ 14 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ನೀವು ಕೂಡ 14 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿ, ಯಾಕಂದರೆ ನಮಗೆ ಥರ್ಡ್ ಸ್ಟೆಪ್ಪಲ್ಲಿ ಡಿಸೈನ್ ಬರುತ್ತಲ್ಲ, ಅದು ಈ ಕಂಬಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ 14 ಕಂಬ ಮಾಡಿದ ಮೇಲೆ ಲಾಸ್ಟ್ ಒನ್ನು ಆ ಲಾಕ್ ಇರುತ್ತಲ್ಲ, ಆ ಲಾಕಿಗೆ ಒಂದು ಡಬಲ್ ಕ್ರೋಶೆ ಕಂಬ ಮಾಡಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ರೀತಿ ಆರ್ಚ್ ಫಾರ್ಮ್ ಆಗುತ್ತೆ. ನೀವು ಒಂದು ಆರ್ಚ್ ಆದಮೇಲೆ 3 ಸರ್ತಿ 5 ಚೈನು, ಅದಾದಮೇಲೆ 3 ಚೈನ್ 6 ಚೈನ್, ಮತ್ತು ರಿಟರ್ನ್ 6 ಚೈನ್ 3 ಚೈನ್, ಅದಾದಮೇಲೆ ಆರ್ಚ್. ಸೊ ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಎಂಡಲ್ಲಿ ನಾನು 2 ಸರ್ತಿ 5 ಚೈನ್ ಹಾಕಿ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ನಿಮ್ಗೆ ಇಷ್ಟೇ ಬಂದರೆ ಕರೆಕ್ಟ್ ಆಗುತ್ತೆ ಡಿಸೈನ್, ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ. ಸೊ ನೆಕ್ಸ್ಟು ಅಪೋಸಿಟ್ ಕಲರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ 2 ಸರ್ತಿ ಲಾಕ್ ಮಾಡ್ಕೊಳ್ಳಿ. ನಾವೇನು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ 2 ಸರ್ತಿ ಲಾಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ನಾನು 6 ಎಳೆ ತೊಗೊಂಡಿದ್ದೀನಿ. ಸೊ 5 ಚೈನ್ ಹಾಕಿ ಈ 5 ಚೈನ್ ಲಾಕ್ ಇರುತ್ತೆ ಅಲ್ಲ, ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಈ ನೆಕ್ಸ್ಟ್ 5 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗಿ. ಆ 5 ಚೈನ್ ಒಳಗಡೆ ನಿಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿದರೆ ಸಿಂಗಲ್ ಕ್ರೋಶೆ ಆಗುತ್ತೆ. ಸೊ ಇಲ್ಲಿ 3 ಸಿಂಗಲ್ ಕ್ರೋಶೆಗಳನ್ನ ಮಾಡಿ 5 ಚೈನ್ ಒಳಗಡೆ 3 ಸಿಂಗಲ್ ಕ್ರೋಶೆಗಳನ್ನ ಮಾಡಬೇಕು. ಇಲ್ಲಿ 3 ಸಿಂಗಲ್ ಕ್ರೋಶೆ ಮಾಡಿದ ಮೇಲೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಇಲ್ಲಿ ನಮಗೆ ಹೋಲ್ ಗ್ಯಾಪ್ಸ್ ಕಾಣಿಸುತ್ತೆ. ನಾವು ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಅಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತೆ. ಸೊ ಫಸ್ಟ್ ಹೋಲ್ ಗ್ಯಾಪ್ಗೆ ನಿಡಲ್ ಹಾಕಿ ದಾರ ತಂದು 2 ದಾರ 1 ಸತಿ, 2 ದಾರ 1 ಸತಿ, 2 ದಾರ 1 ಸತಿ. ಸೊ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. ನಾನು ಮಿಡಲ್ ಈ ಸೆಕೆಂಡ್ ಸ್ಟೆಪ್ಪಲ್ಲಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಯೂಸ್ ಮಾಡಿದ್ದೀನಿ. ಫಸ್ಟ್ ಮತ್ತು ಲಾಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ನಾನು ಡಬಲ್ ಕ್ರೋಶೆನ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಮತ್ತೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಪಕ್ಕದ ಹೋಲ್ ಗ್ಯಾಪಿಗೆ ನಿಡಲ್ ಹಾಕಿ ದಾರ ತಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. ಸೊ ಮತ್ತೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ನಿಡಲ್ ಹಾಕಿ ದಾರ ತಂದು ತ್ರಿಬಲ್ ಕ್ರೋಶೆ. ಸೊ ಇಲ್ಲಿ ಕಂಟಿನ್ಯೂ ನಾವು ಪ್ರತಿಯೊಂದು 14 ಡಬಲ್ ಕ್ರೋಶೆ ಕಂಬ ಮಾಡಿದ್ದೀವಲ್ಲ, ಅದರ ಮೇಲೆಲ್ಲ ಹೋಲ್ ಗ್ಯಾಪ್ಸ್ ಇರುತ್ತೆ. ಅಲ್ಲೆಲ್ಲ ನೀವು ಪೂರ್ತಿ ಈ ರೀತಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಯಾವುದೇ ಹೋಲ್ ಗ್ಯಾಪ್ನೂ ಮಿಸ್ ಮಾಡಬೇಡಿ. ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ನೀವು ಕಂಬಗಳನ್ನ ಮಾಡ್ಕೊಂಡು ಹೋಗಿ. ಸೊ ನಿಮಗೆ ಈ ಕಂಬ ಮಾಡಿದ ಮೇಲೆ ಇದು ಡಿಸೈನ್ ಒಂದು ಸ್ವಲ್ಪ ಹೀಗೆ ಫೋಲ್ಡ್ ಆಗುತ್ತೆ, ನಿಮಗೆ ಪರವಾಗಿಲ್ಲ. ನೆಕ್ಸ್ಟ್ ಸ್ಟೆಪ್ ಹಾಕಿದ ಮೇಲೆ ಅದು ಸ್ಟಿಫಾಗಿ ಕೊಡುತ್ತೆ, ನಿಮಗೆ ತೋರಿಸ್ತೀನಿ ಎಂಡಲ್ಲಿ. ಸೊ ಈಗ ಇದು ಸ್ವಲ್ಪ ಫೋಲ್ಡ್ ಆಗ್ತಿದೆ, ನಡೆಯುತ್ತೆ. ಸೊ 14 ಕಂಬದ ಮೇಲೆ ಎಲ್ಲ ಹೋಲ್ ಗ್ಯಾಪಿಗೂ ತ್ರಿಬಲ್ ಕ್ರೋಶೆ ಮಾಡಿದ ಮೇಲೆ ನೆಕ್ಸ್ಟು 5 ಚೈನ್ ಇದೆಲ್ಲ ಅದರ ಪಕ್ಕದಲ್ಲಿ, ಆ 5 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಸೊ ನಾವು ಫಸ್ಟ್ ಇಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ಲ 5 ಚೈನ್ ಒಳಗಡೆ. ಸೊ ಇಲ್ಲಿ ಕೂಡ ಹಾಗೆ 3 ಸಿಂಗಲ್ ಕ್ರೋಶೆಗಳನ್ನ ಮಾಡಬೇಕು. ಈಗ ಒಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಎರಡೂ ಒಂದೇ. ಸೊ 1 ಸತಿ ಲಾಕ್ ಮಾಡಿದ್ವಿ, 2 ಸತಿ ಲಾಕ್ ಮಾಡಿದ್ವಿ, ಇದು 3 ಸತಿ ಅಥವಾ 3 ಸಿಂಗಲ್ ಕ್ರೋಶೆ ಆಯಿತು. ಈಗ ನೆಕ್ಸ್ಟ್ ಲಾಕ್ ಏನಿರುತ್ತಲ್ಲ, ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಬೇಕು. ಸೊ ಆ ಲಾಕಿಗೆ ಒಂದು ಸತಿ ನಿಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಿ. ಸೊ ನಿಮಗಿದು ನೋಡಿದ್ರೆ ಗೊತ್ತಾಗುತ್ತೆ, ಇದು ಆರ್ಚು ಹಿಂಗೆ ಫೋಲ್ಡ್ ಆಗ್ತಾಯಿದೆ. ಫೋಲ್ಡ್ ಆಗಿದ್ದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ರಿಕವರ್ ಆಗುತ್ತೆ, ಅದು ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ. ಸೊ ಇಲ್ಲಿ ಮತ್ತೆ 5 ಚೈನ್ಗೆ 5 ಚೈನ್, ಇಲ್ಲಿ ಯಾವುದೇ ರೀತಿ ಸಿಂಗಲ್ ಕ್ರೋಶೆ ಮಾಡ್ಕೋಬಾರ್ದು. 5 ಚೈನ್, ಯಾಕಂದರೆ ಇಲ್ಲಿ ಕುಚ್ಚು ಬರುತ್ತೆ. ಸೊ 5 ಚೈನ್ಗೆ 5 ಚೈನ್ ಹಾಕಿ 5 ಚೈನ್ ಲಾಕಿಗೆ ಲಾಕ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ 5 ಚೈನ್ ಒಳಗಡೆ 3 ಸಿಂಗಲ್ ಕ್ರೋಶೆ. ಆ ಲಾಕ್ ಬಿಟ್ಟು 3 ಸಿಂಗಲ್ ಕ್ರೋಶೆಗಳನ್ನ ಮಾಡಬೇಕು. ಸೊ 3 ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಮತ್ತೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಫಸ್ಟ್ ಹೋಲ್ ಗ್ಯಾಪ್ಗೆ ನಿಡಲ್ ಹಾಕಿ ದಾರ ತಂದು 2 ದಾರ 1 ಸತಿ ತೆಗಿಬೇಕು, ಮತ್ತೆ 2 ದಾರ 1 ಸತಿ ತೆಗಿಬೇಕು, ಮತ್ತೆ 2 ದಾರ 1 ಸತಿ. ತ್ರಿಬಲ್ ಕ್ರೋಶೆ ಕಂಬ ಅಂತಾರೆ ಇದಕ್ಕೆ. ಸೊ ಇಲ್ಲೂ ಕೂಡ ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ಸೊ ಪೂರ್ತಿ ಹಾಕಿದ ಮೇಲೆ ನೀವು ಇಲ್ಲಿ ಲಾಸ್ಟಲ್ಲಿ 5 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡಬೇಕು. ಸೊ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮತ್ತೆ ಇನ್ನೂ 2 ಸರ್ತಿ ಸಿಂಗಲ್ ಕ್ರೋಶೆ, ಅಂದರೆ ಒಂದು 5 ಚೈನ್ ಒಳಗಡೆ 3 ಸಿಂಗಲ್ ಕ್ರೋಶೆ ಬರಬೇಕು.
ಸೊ ಎಲ್ಲ ಸ್ಟೆಪ್ಸು ತುಂಬ ಈಸಿ ಇದೆ, ಯಾವುದೂ ಡಿಫಿಕಲ್ಟ್ ಇಲ್ಲ. ಸೊ ಇಲ್ಲಿ 3 ಸಿಂಗಲ್ ಕ್ರೋಶೆ ಹಾಕಿಂದ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೀವು ಡಿಸೈನ್, ಅಂದರೆ ನಿಮಗೆ ಗೊತ್ತಾಗುತ್ತೆ. ಇದು ಬರೀ ಇಲ್ಲಿ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಹಾಕಕ್ಕೆ ಬಂದರೆ ಸಾಕು, ನಿಮಗೆ ಎಲ್ಲ ಡಿಸೈನ್ಸ್ನೂ ಹಾಕಕ್ಕೆ ಬರುತ್ತೆ. ಈಗ ನೆಕ್ಸ್ಟ್ ಮತ್ತೆ 5 ಚೈನ್ ಹಾಕಿ 5 ಚೈನ್ ಲಾಕಿಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 5 ಚೈನ್ ಒಳಗಡೆ 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಆರ್ಚ್ನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿಲಿ ಯಾವ ರೀತಿ ಮುದುಡಿ ಆಗ್ತಾಯಿದೆ ಅಂತ ಡಿಸೈನು. ನಿಮಗೆ ಸೆಕೆಂಡ್ ಸ್ಟೆಪ್, ಬರೀ ಸೆಕೆಂಡ್ ಸ್ಟೆಪ್ ಅಷ್ಟೇ ಈ ರೀತಿ ಆಗ್ತಿರುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಿಗೆ ನಾವು ಫಸ್ಟ್ ಏನು ಕಲರ್ ತೊಗೊಂಡಿದ್ದೀವಲ್ಲ ಅದೇ ಕಲರ್ನೇ ತೊಗೊಂಡಿದ್ದೀನಿ. ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ 5 ಚೈನ್ಗೆ 5 ಚೈನೇ ಹಾಕ್ಕೊಳ್ಳಿ. ಆ 5 ಚೈನ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಈಗ ಪಕ್ಕದಲ್ಲಿ 3 ಸಿಂಗಲ್ ಕ್ರೋಶೆಗಳಿದೆ ಅಲ್ಲ, ಸೊ ಫಸ್ಟ್ ಒಂದು ಸಿಂಗಲ್ ಕ್ರೋಶೆಗೆ ಒಂದು ಮತ್ತೆ ಸಿಂಗಲ್ ಕ್ರೋಶೆ ಅಥವಾ ಒಂದು ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಆಗ್ಲಿಂದ ಹೇಳ್ತಿದ್ದೀನಿ, ಲಾಕ್ ಅಂದರೆ ಒಂದೇ, ಸಿಂಗಲ್ ಕ್ರೋಶೆ ಅಂದರೆ ಒಂದೇ. ಸೊ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ನಿಡ ಮೇಲೆ ಒಂದು ಸತಿ ದಾರ ಸುತ್ತಿ ಇಲ್ಲೇನು ನಾವು ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ದೀವಲ್ಲ ಇಲ್ಲಿ, ಆ ತ್ರಿಬಲ್ ಕ್ರೋಶೆ ಕಂಬದ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತೆ. ಆ ಫಸ್ಟ್ 2 ಕಂಬದ ಮಧ್ಯೆ ಒಂದು ಹೋಲ್ ಗ್ಯಾಪ್ ಇರುತ್ತೆ ನೋಡಿ, ಆ ಹೋಲ್ ಗ್ಯಾಪಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ನಿಡಲ್ ಹಾಕಿ ದಾರ ತಂದು ಮತ್ತೆ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು ಒಂದು. ಅದಾದಮೇಲೆ ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಹೋಲ್ ಗ್ಯಾಪ್ಗೆ ನಾವು ಈಗೇನು ಒಂದು ಕಂಬ ಮಾಡಿದ್ವಲ್ಲ ಅದೇ ಹೋಲ್ ಗ್ಯಾಪಲ್ಲೇ ಇನ್ನೊಂದು ಕಂಬ ಮಾಡ್ಕೋಬೇಕು. 2 ಕಂಬ ಮಾಡ್ಕೊಂಡ್ಮೇಲೆ ಈಗ 1 ಚೈನ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ರೀತಿ ಬೀಡ್ಸ್ ಹಾಕಿಲ್ಲ ಈ ಡಿಸೈನಲ್ಲಿ, ನೆಕ್ಸ್ಟ್ ಹಾಕಿದ್ದೇನೆ. ಬೇಕಂದ್ರೆ ನೀವು ಇಲ್ಲಿ ಬೀಡ್ ಆ್ಯಡ್ ಮಾಡಿ ಕೂಡ ಮಾಡ್ಬೋದು. ಸೊ ನಾನು ಇಲ್ಲಿ ಸಿಂಗಲಾಗಿ 1 ಚೈನ್ ಹಾಕಿ ಆ 2 ಡಬಲ್ ಕ್ರೋಶದ ಹಿಂದೆ ಹೋಗಿ ಲಾಕ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶನ ಆ 2 ಕಂಬದ ಹಿಂದೆ ಹೋಗಿ ತಂದು ಮಾಡಬೇಕು. ಸೊ ನಿಮ್ಗೆ ಈ ರೀತಿ ಡಿಸೈನ್ ಬರುತ್ತೆ. ಇದು ಪಿಕಾಟ್ ಅಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ ಡಿಸೈನು. ಅದಾದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ. ನಾನಿಲ್ಲಿ ಒಂದೊಂದು ಡಿಸೈನ್ ಮಧ್ಯೆ ಬೀಡ್ ಆ್ಯಡ್ ಮಾಡಿದ್ದೀನಿ. ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗೇನು ಒಂದು ಕಂಬ ಹಾಕಿರ್ತೀವಲ್ಲ ಫಸ್ಟು, ಆ ಕಂಬದ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ ಬಿಟ್ಟು ಅದ್ರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. 1 ಕಂಬ ಆಯಿತು, ಮತ್ತೆ 1 ಕಂಬ ಮಾಡ್ತೀನಿ. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಅದೇ ಹೋಲ್ ಗ್ಯಾಪ್ಗೆ 2 ಕಂಬ, ಒಂದು ಹೋಲ್ ಗ್ಯಾಪ್ಗೆ 2 ಕಂಬ ಮಾಡಬೇಕು. ಮಾಡಿದ ಮೇಲೆ 1 ಚೈನ್ ಹಾಕಿ ಆ 2 ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ನಾವು ನಾರ್ಮಲಿ 3 ಚೈನ್ ಹಾಕಿ ಪಿಕೌಟ್ ಮಾಡ್ತಿಲ್ಲ, ಅದೇ ರೀತಿ ಇಲ್ಲಿ 1 ಚೈನ್ ಹಾಕಿ ಪಿಕೌಟ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶನ ಆ 2 ದಾರದ ಹಿಂದೆ ಹೋಗಿ ದಾರ ತಂದು ಮಾಡ್ಕೋಬೇಕು. ಅಂದರೆ ನಿಮಗೆ ಈ ರೀತಿ ಡಿಸೈನ್ ಬರುತ್ತೆ. ಇದು ಪಿಕೌಟ್ ಅಲ್ಲ, ಒಂಥರ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಬರುತ್ತೆ. ಅದಾದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದ್ರ ನೆಕ್ಸ್ಟ್ ಹೋಲ್ ಗ್ಯಾಪ್ ಬಿಟ್ಟು ಅದ್ರ ನೆಕ್ಸ್ಟ್ ಪಕ್ಕದ ಒಂದು ಹೋಲ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ 1 ಡಬಲ್ ಕ್ರೋಶೆ ಮಾಡಬೇಕು. ಮತ್ತು ಸೇಮ್ ಅದೇ ಹೋಲ್ ಗ್ಯಾಪ್ಗೆ ಇನ್ನೊಂದು ಡಬಲ್ ಕ್ರೋಶೆ ಮಾಡಬೇಕು. ಟೋಟಲ್ 2 ಡಬಲ್ ಕ್ರೋಶೆ ಮಾಡಬೇಕು. 2 ಡಬಲ್ ಕ್ರೋಶೆ ಮಾಡಿದ ಮೇಲೆ 1 ಚೈನ್ ಹಾಕ್ಕೊಂಡು ಆ 2 ಡಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಆ 2 ಕಂಬದ ಹಿಂದೆ ಹೋಗಿ ದಾರ ತಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಇಲ್ಲಿ ಇದೇ ರೀತಿ ಕಂಟಿನ್ಯೂನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನೀವು ಈ ರೀತಿ ಬೇಡ ಅಂದರೆ ನೀವು ನಾರ್ಮಲಾಗಿ ಪಿಕಾಟ್ಸ್ಗಳನ್ನ ಮಾಡಿಕೊಂಡು ಹೋಗ್ಬೋದು. ನಾನಿಲ್ಲಿ 2 ಕಂಬ ಯಾಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ತಿಕ್ನೆಸ್ ಇರಲಿ ಅಂತ, ಒಂದು ಸ್ವಲ್ಪ ಡಿಸೈನ್ ತಿಕ್ಕಾಗಿ ಕಾಣಲಿ. ನಾವು ಸಿಂಗಲ್ ಡಬಲ್ ಕ್ರೋಶೆ ಒಂದೇ ಡಬಲ್ ಕ್ರೋಶೆ ಹಾಕಿ ಈ ರೀತಿ ಡಿಸೈನ್ ಮಾಡಿದರೆ ಅಷ್ಟು ಲುಕ್ ಕಾಣೋಂಗಿಲ್ಲ, ಅಷ್ಟು ತಿಕ್ಕಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ನಾನು 2 ಕಂಬನ ಹಾಕಿ ಈ ರೀತಿ ಡಿಸೈನ್ ಮಾಡ್ತಿದ್ದೀನಿ. ನೀವು ಕೂಡ ಈ ಡಿಸೈನ್ನ ಟ್ರೈ ಮಾಡ್ತಿದ್ರೆ 2 ಕಂಬನೇ ಹಾಕಿ ಮಾಡಿ, ಅಂದರೆ ನಿಮಗೆ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಟೋಟಲ್ ಕಂಟಿನ್ಯೂ ಹೀಗೆ ಮಾಡ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ. ಸೊ ಇಲ್ಲಿ 7 ಡಿಸೈನ್ಸ್ ಬರುತ್ತೆ ಈ ರೀತಿ. ನಾವು 14 ಕಂಬ ಹಾಕಿದ್ದೀವಲ್ಲ, ಸೊ ಅದಕ್ಕಿಲ್ಲಿ 7 ಡಿಸೈನ್ಸ್ ಬರ್ತವೆ ಈ ರೀತಿ. ಇಲ್ಲಿ ನೋಡಿ ಸೆಕೆಂಡ್ ಸ್ಟೆಪ್ಪಲ್ಲಿ ಹಿಂಗೆ ಫೋಲ್ಡ್ ಆಗಿದ್ದು ಈಗ ಯಾವ ರೀತಿ ಸ್ಟಿಫ್ ಆಗಿದೆ ಅಂತ ಹೇಳಿ ನಾನು ಆಗಲೇ ಹೇಳಿದ್ನಲ್ಲ. 3rd ಸ್ಟೆಪ್ ಹಾಕಿದ್ಮೇಲೆ ಅದು ಸ್ಟಿಫಾಗಿ ಕಾಣಿಸುತ್ತೆ, ಯಾವುದೇ ರೀತಿ ಫೋಲ್ಡ್ ಆಗೋದಿಲ್ಲ ಅಂತ ಹೇಳಿ. ಸೊ ಇಲ್ಲಿ ಡಿಸೈನ್ ತುಂಬ ಸ್ಟಿಫಾಗಿ ಕಾಣಿಸ್ತಾ ಇದೆ. ನೀವು ಸೆಕೆಂಡ್ ಸ್ಟೆಪ್ ಹಾಕಿದಾಗ ನಿಮ್ಗೆ ಅನಿಸುತ್ತೆ ಸೊ ಈ ರೀತಿ ಫೋಲ್ಡ್ ಆಗಿದೆ ಅಂತ ಹೇಳಿ, ಬಟ್ ನೀವು 3rd ಸ್ಟೆಪ್ ಹಾಕಿದ್ಮೇಲೆ ಅದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಅದು 3rd ಲಾಕ್ ಇರುತ್ತೆ ಅಲ್ಲ, 3rd ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ಲ ನಮಗೆ, ಆ 5 ಚೈನಿಗೆ ಹಾಕಿದ್ದು ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಅದರ ಪಕ್ಕದಲ್ಲಿರೋ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನ್. ನೆಕ್ಸ್ಟ್ ಮತ್ತೆ 5 ಚೈನ್ಗೆ 5 ಚೈನ್ ಹಾಕ್ಕೊಳ್ಳಿ, ಇಲ್ಲ ಕುಚ್ಚು ಬರುತ್ತೆ. ಸೊ ಆ 5 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡ್ಕೋಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ಅದ್ರ ಪಕ್ಕದಲ್ಲಿರೋ ಒಂದು ಸಿಂಗಲ್ ಕ್ರೋಶೆಗೂ ಕೂಡ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು, ಅಥವಾ
ಲಾಕ್ನ ಮಾಡ್ಕೋಬೇಕು. ಮಾಡಿದ್ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಫಸ್ಟ್ ಹೋಲ್ ಗ್ಯಾಪ್ ಎರಡು ತ್ರಿಬಲ್ ಕ್ರೋಶದ ಮಧ್ಯೆ ಒಂದು ಕಂಬ, ಎರಡು ಕಂಬದ ಮಧ್ಯೆ ಒಂದು ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಮತ್ತೆ ಸೇಮ್ ಅದೇ ಪಾಯಿಂಟಿಗೆ ಇನ್ನೊಂದು ಡಬಲ್ ಕ್ರೋಶ ಕಂಬ ಮಾಡಬೇಕು. ಎರಡು ಕಂಬ ಮಾಡಿಕೊಂಡು ಒಂದು ಚೈನ್ ಹಾಕಿ ಆ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶನ ಆ ಎರಡು ಕಂಬದ ಹಿಂದೆ ಹೋಗಿ ದಾರ ತಂದು ಮಾಡ್ಕೋಬೇಕು. ಇಷ್ಟು ಡಿಸೈನ್ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡೋಣ. ಸ್ವಲ್ಪ ದಾರ ಮೇಲೆತ್ತಿ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಲ್ಲಿ ಗೋಲ್ಡನ್ ಕಲರ್ ಬೀಡ್ ಬೇಕಂದರೆ ಗೋಲ್ಡನ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೋಬೋದು. ಸೊ ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನೀಡಲ್ ಮೇಲೆ ಸುತ್ತಿ ದಾರ ಸುತ್ತಿ ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ ಬಿಟ್ಟು ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶ ಮಾಡಬೇಕು. ಮತ್ತು ಇನ್ನೊಂದು ಡಬಲ್ ಕ್ರೋಶನ ಅದೇ ಹೋಲ್ ಗ್ಯಾಪಿಗೆ ಹೋಗಿ ಮಾಡಬೇಕು. ಅದಾದಮೇಲೆ ಒಂದು ಚೈನ್ ಹಾಕಿ ನೆಕ್ಸ್ಟು ಎರಡು ಕಂಬದ ಹಿಂದೆ ಹೋಗಿ ಲಾಕ್ ಮಾಡ್ಕೋಬೇಕು. ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡೋಗಿ ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಪೂರ್ತಿಯಾಗಿ ಕುಚ್ಚು ಕೂಡ ಕಟ್ಟಿದ್ದೀನಿ ನಾನೇನೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಬೇಕಂದರೆ ಇಲ್ಲಿ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ಕೂಡ ಅಂಟಿಸ್ಕೋಬೋದು. ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕುಚ್ಚು 200 ಎಳೆ ತೊಗೊಂಡು ಹಾಕಿದ್ದೀನಿ. ಸೊ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.